ನಮಗೆ ಸಿಗಬೇಕಾದಂತಹ ಪಾಲನ್ನ ಕೇಳೋದಕ್ಕೆ ನಾವು ದೆಹಲಿಗೆ ಹೋಗಿದ್ವಿ. ಸಚಿವರು ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಿದ್ವಿ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ನಮ್ಮ ಹೋರಾಟ 1.87 ಲಕ್ಷ ಕೋಟಿ ಹಣವನ್ನ ನೀಡದೆ ಕೇಂದ್ರ ತಾರತಮ್ಯ ಮಾಡಿದೆ. ಹೀಗಾಗಿ ನಮಗೆ ಸಿಗಬೇಕಾದಂತಹ ಪಾಲನ್ನ ಕೇಳೋದಕ್ಕೆ ನಾವು ದೆಹಲಿಗೆ ಹೋಗಿ ಹೋರಾಟವನ್ನ ಮಾಡಿದ್ದೇವೆ. ನಮಗೆ ಕೊಡಬೇಕಾಗಿರೋದನ್ನ ಕೇಳಿದ್ರೆ ಅದರಲ್ಲಿ ತಪ್ಪ? ಅಂಕಿ ಅಂಶಗಳ ಸಮೇತವಾಗಿ ಮುಖ್ಯಮಂತ್ರಿಗಳು ನಮಗಾದ ಅನ್ಯಾಯವನ್ನ ಜನರ ಮುಂದಿಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಂತ ಒಂದು ಪ್ರಶ್ನೆ ಇಲ್ಲ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಕೇಂದ್ರದ ಏನಿವತ್ತು ಬಜೆಟ್ ಏನು ಮಂಡನೆ ಮಾಡಿದರೆ ಆ ಬಜೆಟಲ್ಲಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗಾಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ತಾ ಇದೆ. ಇವತ್ತು ಅದಲ್ಲದೆ ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು 1,87,000 ಕೋಟಿಯಷ್ಟು ನಮಗೆ ಕೋತ ಆಗಿದೆ. ಅದ್ರ ಬಗ್ಗೆ ನಾವು ಧ್ವನಿ ಎರದೆ ಪ್ರತಿಭಟನೆ ಮಾಡದಿದ್ದಂಥ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ನಾವು ಮಾಡಿದಂಥ ಅನ್ಯಾಯ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಸಂಸದರು, ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ರೀತಿಯಲ್ಲಿ ಅದೊಂದು ಪ್ರತಿಭಟನೆಯನ್ನು ನಾವು ಜಂತರ್ ಮಂತರಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಏನೇನು ಅಹವಾಲುಗಳಿತ್ತು ಅವನ್ನೆಲ್ಲವನ್ನು ಕೂಡ ಕೇಂದ್ರಕ್ಕೆ ನಾವು ಅಲ್ಲಿ ಮಂಡನೆ ಮಾಡಿ ಬಂದಿದ್ದೀವಿ. ಅಲ್ಲ ಇವಾಗ ಸಾಮಾನ್ಯವಾಗಿ ನೀವೇ ಲೆಕ್ಕ ಹಾಕ್ಕೊಳ್ರಿ. ನಮ್ಮ ರಾಜ್ಯದಿಂದ ನಾವು ತೆರಿಗೆಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳ ಮುಖಾಂತರವಾಗಿ 4.5 ಲಕ್ಷ ಕೋಟಿನ ನಾವು ದೆಹಲಿಗೆ ಕಳಿಸಿದ್ರೆ ನಮಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು 50,000 ಕೋಟಿ. ಸಾಕಾಯಿತು. ನಾವು ಕಳಿಸಿದ್ದು ₹1 ನಮಗೆ ಬರ್ತಿರ್ತಕ್ಕಂಥದ್ದು 12-13 ಪೈಸೆ. ಅದೇ ನೀವು UPಯಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಅವ್ರು ₹100 ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟರೆ ₹313 ಅವ್ರಿಗೆ ವಾಪಸ್ ಬರ್ತಾ ಇದೆ. ಬಿಹಾರ ನೀವು ಲೆಕ್ಕ ಹಾಕ್ಕೊಂಡ್ರೆ ₹450 ಬರ್ತಾ ಇದೆ. ಆಯಿತು, ನಾವು ಒಪ್ಕೊಳ್ಳೋಣ, ಬಡ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಕರ್ನಾಟಕದಲ್ಲಿ ನಾವು ಒಂದು ಮುಂದುವರೆದಂಥ ರಾಜ್ಯವಾಗಿ ನಮ್ಮ ಪಾಲನ ನಾವು ಹೋರಾಟ ಮಾಡೋಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.